ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವ್. ಹಾಯ್ ಗೈಸ್, ನಾನು ನಿಮ್ಮ ಕನ್ನಡತಿ. ಸೊ ಎಲ್ಲರಿಗೂ ಗುರು ರಾಘವೇಂದ್ರ ಒಳ್ಳೇದು ಮಾಡಲಿ. ಎಲ್ಲರೂ ಒನಗನಹಟ್ಟಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಎಲ್ಲಿ ಬರುತ್ತೆ ಮತ್ತು ಅದು ಏನು ನಿಜಾನ ಸುಳ್ಳ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಆ ಪೂಜೆ ಹೇಗೆ ಮಾಡಬೇಕು, ಅದು ನಿಜಾನ ಸುಳ್ಳು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈಗ ನಾನು ನಮ್ಮ ತಾಯಿ ಎಲ್ಲ ನಾವು ನೇರವಾಗಿ ನಾನು ಅನುಭವ ತಗೊಂಡಿರೋದ್ರಿಂದ ನಿಮಗೂ ಕೂಡ ನೇರವಾಗಿಯೇ ದೇವರ ಬಗ್ಗೆ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ. ನಾನು ಸಾಕಷ್ಟು ಸಲ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಸಹ. ಬಂದು ನನ್ನ ಅನುಭವದನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ. ಈ ದೇವಸ್ಥಾನ ಬಂದು ನಿಮಗೆ ಗೈಸ್ ಮಾಗಡಿ ರೋಡು ತಾವರೆಕೆರೆಗೆ ಹೋಗೋ ದಾರಿಯಲ್ಲಿ ಸಿಗುತ್ತೆ. ಸೊ ತಾವರೆಕೆರೆಗೆ ಹೋಗೋ ಕಡೆ ಹೋಗ್ತಿರುವಾಗ ಒನಗನಹಟ್ಟಿ ಸ್ಟಾಪ್ ಅಂತ ಬರುತ್ತೆ. ಅಲ್ಲಿ ಯಾರೇ ಕೇಳಿದ್ರು ಒನಗನಹಟ್ಟಿ ಅಂತ ಹಳ್ಳಿ ಹೆಸರು ಅದು. ಅಲ್ಲಿ ಈ ದೇವಸ್ಥಾನ ಇರೋದು. ಅಲ್ಲಿ ಇಳ್ಕೊಂಡ್ರೆ ನಿಮಗೆ ಆಟೋ ಫೆಸಿಲಿಟಿ ಇದೆ. 20 ರೂಪಾಯಿ ತೊಗೋತಾರೆ ಶೇರ್ ಆಟೋದಲ್ಲಿ. ಸೊ ಆಟೋಯಿಂದ ಬರ್ಬೋದು, ನಡ್ಕೊಂಡು ಸಹಿತ ಬರ್ಬೋದು. ಒಂದು 2 ಕಿಲೋಮೀಟ್ರ್ ಆಗುತ್ತೆ ಮೇನ್ ರೋಡಿಂದ. ಸೊ ಬಸ್ಸಸ್ ಅಂತೂ ಬರಾನೇ ಇಲ್ಲ. ಸೆಕೆಂಡಿಗೆ ಒಂದೊಂದು ಬಸ್ ಬರುತ್ತೆ. ಮೆಜೆಸ್ಟಿಕ್ ಹೋಗೋ ಬಸ್ಸು, ಮಾರ್ಕೆಟ್ಗೆ ಹೋಗೋ ಬಸ್ಸು ಸಿಕ್ಕಾಪಟ್ಟೆ ಬರ್ತಾ ಇರತ್ತೆ. ಮೆಜೆಸ್ಟಿಕ್ ಕಡೆಯಿಂದ ಬರೋರು ಬರ್ಬೋದು, ಮಾರ್ಕೆಟ್ ಕಡೆಯಿಂದ ಬರೋರು ಕೂಡ ಬರ್ಬೋದು. ಎಲ್ಲ ಏರಿಯಾಗಳಿಂದ ಮಾಗಡಿಗೆ ಹೋಗುವಂಥ ಬಸ್ಸಲ್ಲಿ ನೀವು ಧಾರಾಳವಾಗಿ ತಾವರೆಕೆರೆಗೆ ಹೋಗೋ ಬಸ್ಸಸ್ ಕೂಡ ಬರುತ್ತೆ. ಸೊ ಬಸ್ಸಿಗೇನು ತೊಂದರೆ ಇಲ್ಲ, ಟ್ರಾವೆಲ್ ಆರಾಮಾಗೆ ಮಾಡ್ಬೋದು ನೀವು. ಮತ್ತು ಇಲ್ಲಿನ ಪದ್ಧತಿ ಬಂದು ಏನು ಕಾಯಿ ಸಂಕಲ್ಪ ಮಾಡ್ಕೊತಾರೆ, ಅದು ಯಾವುದೇ ಬಲವಂತದಿಂದ ಯಾರ ಕೈಯಲ್ಲೋ ಮಾಡಿಸೋದಿಲ್ಲ. ಅದು ಅವರ ಇಚ್ಛೆ, ಸ್ವಇಚ್ಛೆಯಿಂದ ಅವರು ಮಾಡ್ಬೋದು. ಅವರ ಭಕ್ತಿಗೆ ಸಂಬಂಧಪಟ್ಟಿದ್ದು. ಅಲ್ಲಿ ಗುರುಗಳು ನಿಮಗೆ ತಿಳಿಸ್ಕೊಡ್ತಾರೆ, ನಿಮಗೆ ಏನು ಸಮಸ್ಯೆ, ಏನು ತೊಂದರೆ ಇದೆ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಅದು ಆರೋಗ್ಯದಾಗ್ಬೋದು, ಅಥವಾ ಹಣಕಾಸಿಂದಾಗ್ಬೋದು, ಅಥವಾ ಮದುವೆ, ಬಿಸ್ನೆಸ್, ಏನೇ ತೊಂದರೆ ಇರ್ಬೋದು. ಅದನ್ನು ಅವ್ರ ಹತ್ರ ಹೇಳ್ಕೊಂಡ್ರೆ ಇಷ್ಟು ವಾರ, 21 ವಾರ, 18 ವಾರ ಕಾಯಿನ ಕಟ್ಟಬೇಕು ಅಂತ ಹೇಳ್ತಾರೆ. ಅದನ್ನು ಸಂಕಲ್ಪ ಮಾಡ್ಕೋಬೇಕು. ನಿಮಗೆ 9 ತಿಂಗಳವರೆಗೂ ಸಮಯ ಇರುತ್ತೆ ಆ ಸಂಕಲ್ಪ ಮಾಡಿ ಕಾಯಿ ಕಟ್ಟೋದಕ್ಕೆ. ಮತ್ತು ದೀಪ ಹಚ್ಚಬೇಕಾಗತ್ತೆ. ಆ ದೀಪನೂ ಅಷ್ಟೇ 18 ದೀಪ ನೋಡಿ, ಇಲ್ಲಿ ನಾನು ಕೂಡ ಸ್ಲಿಪ್ ತೊಗೊಂಡಿದ್ದೀನಿ. 18 ದೀಪ, 21 ದೀಪ ಅಂತ ಹೇಳಿ ಹಚ್ಲಿಕ್ಕೆ ಹೇಳ್ತಾರೆ. ಅದು ಕೂಡ ಅಷ್ಟೇ ನಿಮ್ಮ ಇಚ್ಛೆಯಿಂದ ನೀವು ಹಚ್ಬೋದು. ಯಾರೂ ಬಲವಂತ ಮಾಡಲ್ಲ. ಇಷ್ಟ ಇಲ್ಲ ಅಂದರೆ ಹಚ್ಚದಲ್ಲೇ ಕೂಡ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ದೇವ್ರ ದರ್ಶನ ಮಾಡ್ಕೊಂಡು ಹಾಗೆ ಮುಂದೆ ಬಂದರೆ ನೀವು ಇಲ್ಲಿ ನೋಡ್ಬೋದು, ಎಲ್ಲರೂ ಕೆಳಗಡೆ ಕೆಲವರು ಕೂತ್ಕೊಂಡಿದ್ದಾರೆ. ಇವರೆಲ್ಲ ಕಾಯಿ ಸಂಕಲ್ಪ ಮಾಡ್ಲಿಕ್ಕಂತ ಕೂತ್ಕೊಂಡಿರೋದು. ಈ ರೀತಿ ಸಂಕಲ್ಪ ಮಾಡಿ ಕೊಟ್ಟಂಥ ಕಾಯಿನ ನಿಮ್ಮ ಮನಸ್ಸಿನಲ್ಲಿರೋ ಬೇಡಿಕೆನ ಮುಂದೆ ಇಟ್ಕೊಂಡು ರಾಯರ ಹತ್ರ ಪ್ರಾರ್ಥನೆ ಮಾಡಿ ಆ ಕಾಯಿಯಿಂದ ಪ್ರದಕ್ಷಿಣೆ ಹಾಕಬೇಕಾಗತ್ತೆ. ತೆಂಗಿನಕಾಯಿ ಇಟ್ಕೊಂಡು. ಸೊ ಆ ಕಾಯಿನ ನೀವು ಅಲ್ಲೇ ಕಟ್ಟಿ ಬರಬೇಕು. ಒಂದೇ ಕಾಯನ್ನೇ ಪ್ರತಿ ವಾರ ತೆಗೆದು ಮಾಡಿ ಕಟ್ಟಬೇಕಾಗತ್ತೆ. ಆ ರೀತಿ ಒಂದು ಪದ್ಧತಿ. ಪದೇ ಪದೇ ಏನು ಕಾಯಿ ಪರ್ಚೇಸ್ ಮಾಡಬೇಕು, ವಾರ ದುಡ್ಡು ಕೊಡಬೇಕು ಅವರಿಗೆ ಅನ್ನೋದೆಲ್ಲ ಏನೂ ಇಲ್ಲ. ಒಂದೇ ತೆಂಗಿನಕಾಯಿ ನಿಮ್ಮದು 21 ವಾರ ಮುಗಿಯೋವರೆಗೂ ಸಹಿತ ಅಲ್ಲೇ ಇರುತ್ತೆ. ನಿಮ್ಮ ಹೆಸರು, ವಿಳಾಸ ಎಲ್ಲ ಬರೆದಿರ್ತಾರೆ, ಮೊಬೈಲ್ ನಂಬರ್ ಬರೆದಿರ್ತಾರೆ. ಇಲ್ಲಿ ರಾಯರು ಪೂಜೆ ಮಾಡುವಾಗ ಯಜ್ಞಕುಂಡದಲ್ಲಿ ವಿನಾಯಕ, ಹಯಗ್ರೀವ ಮತ್ತು ಕಾಮಧೇನು ರೂಪದಲ್ಲಿ ದರ್ಶನ ಕೊಟ್ಟಿದ್ರು. ಹಾಗಾಗಿ ಈ ದೇವಸ್ಥಾನ ತುಂಬಾ ವಿಶೇಷ. ಇಲ್ಲಿ ನಿಮಗೆ ಗುರುವಾರನೇ ಕಾಯಿ ಕಟ್ಟಬೇಕು, ಗುರುವಾರನೇ ಸಂಕಲ್ಪ ಮಾಡಬೇಕು, ಅಥವಾ ಈ ಟೈಮಿಂಗ್ಸ್ಗೆ ಬರಬೇಕು, ಬೆಳಗ್ಗೆನೆ ಬಂದು ಮಾಡಬೇಕು, ಉಪವಾಸ ಇರಬೇಕು, ಹಾಗೆಲ್ಲ ಏನೂ ಇಲ್ಲ. ಅದು ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಆಗಿರುತ್ತೆ. ನೀವು ಬೆಳಗ್ಗೆಯಿಂದ ಸಂಜೆ ತನಕ ಯಾವಾಗ ಬೇಕಿದ್ರೂ ಸಂಕಲ್ಪ ಮಾಡ್ಬೋದು. ಪ್ರತಿದಿನ ದೇವಸ್ಥಾನ ತೆಗೆದಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಯಾವ ದಿನ ನೀವು ನಾನ್ ವೆಜ್ ತಿನ್ನಲ್ಲ ಅಂಥ ದಿವಸ ನೀವು ಈ ಪೂಜೆನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಅವತ್ತಿನ ದಿನ ಈರುಳ್ಳಿ, ಬೆಳ್ಳುಳ್ಳಿ ಉಪಯೋಗಿಸಿರುವಂತಹ ಅಡುಗೆ ಪದಾರ್ಥನ ನಾವು ಸೇವಿಸಬಾರ್ದು. ಅದು ಒಂದು ಪದ್ಧತಿ ಇದೆ. ಸೊ ಅವತ್ತು ಒಂದು ದಿನ ಮಾತ್ರ, ಅದಾದಮೇಲೆ ತಿನ್ಬೋದು. ಅಥವಾ ನಾವು ದೇವಸ್ಥಾನಕ್ಕೆ ಬರದೇ ಇರೋ ದಿವಸ ಕೂಡ ನಾವು ಸೇವಿಸ್ಬೋದು, ತೊಂದರೆ ಇಲ್ಲ. ಸೊ ಹಾಗಾಗಿ ನಿಮಗೆ ಅನುಕೂಲ ಆಗೋವಂಥ ದಿವಸ ನೀವು ಈ ಪೂಜೆನ ಮಾಡ್ತಾ ಬಂದರೆ ಒಳ್ಳೆಯದು. ಕೆಲ್ಸಕ್ಕೆ ಹೋಗೋರೆಲ್ಲ ಸಂಜೆ ಬಂದು ಮಾಡ್ಬೋದು, ತೊಂದರೆ ಇಲ್ಲ. ಕಾಯಿ ಸಂಕಲ್ಪನ 21 ವಾರ ಮುಗಿಸೋದಕ್ಕೆ 9 ತಿಂಗಳ ತನಕ ಟೈಮ್ ಇರುತ್ತೆ. ಮಧ್ಯದಲ್ಲಿ ಹೆಂಗಸರು ಪ್ರಾಬ್ಲಮ್ ಇರುತ್ತೆ, ಅಥವಾ ಇನ್ನೇನಾದರೂ ಊರಿಗೆ ಹೋಗೋದಿರುತ್ತೆ, ಫಂಕ್ಷನ್ನು ಅದು ಇದು ಅಂಥ ಟೈಮಲ್ಲಿ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಮತ್ತು ಮುಂದಿನ ವಾರದಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ವಾರಕ್ಕೆ 1 ದಿನ ಅಲ್ವಾ, ಹೇಗೋ ಅದು ಬಿಡುವು ಮಾಡಿಕೊಂಡು ಬೆಳಗ್ಗೆಯಿಂದ ಸಂಜೆ ಒಳಗಡೆ ಯಾವಾಗಾದ್ರೂ ಬಂದು ದೇವ್ರ ದರ್ಶನ ಮಾಡಿ ಸೇವೆ ಮುಗಿಸಿ ಹೋಗ್ಬೋದು. ಇಲ್ಲೇ ಪ್ರಸಾದ ಕೂಡ ಸಿಗುತ್ತೆ ನಿಮಗೆ. ರಾತ್ರಿ 9 ಗಂಟೆ 10 ಗಂಟೆ ತನಕನೂ ಪ್ರಸಾದ ಇದ್ದೇ ಇರುತ್ತೆ. ಸೊ ಹಾಗಾಗಿ ಬನ್ನಿ, ರಾಯರಿಂದ ನಿಮಗೂ ಒಳ್ಳೆಯದಾಗಲಿ. ನಾನು ಇಲ್ಲಿ ನೇರವಾಗಿ ತಿಳ್ಕೊಂಡಂಗೆ ಬಹಳಷ್ಟು ಜನದ ಹತ್ರ ನಾನು ಮಾತಾಡಿದೆ.
ಮಾತಾಡಿಸಿ ತಿಳ್ಕೊಂಡೆ. ತುಂಬ ಜನಕ್ಕೆ ಒಳ್ಳೆಯದಾಗಿದೆ, ಎಷ್ಟೋ ಜನಕ್ಕೆ ಸಾಲ ತೀರಿದೆ, ಮದುವೆ ಸೆಟ್ ಆಗದೆ ಇರೋರಿಗೆ ಮದುವೆ ಆಗಿದೆ, ಮಗು ಬೇಡ್ಕೊಂಡವರಿಗೆ ಮಗು ಆಗಿದೆ, ಮತ್ತು ಹುಷಾರಿಲ್ದವರು ಹುಷಾರಾಗಿದ್ದಾರೆ. ಇದು ನನ್ನ ನೇರ ಅನುಭವ ಗೈಸ್, ನಾನು ಅಲ್ಲಿ ಮಾತಾಡಿಸಿ ತಿಳ್ಕೊಂಡಂಥ ವಿಷಯ. ಹಾಗೆ ತುಂಬಾ ಪಾಸಿಟಿವ್ ಎನರ್ಜಿ ಇದೆ. ಹೋಗಿ ರಾಯರಿಂದ ಎಲ್ಲರಿಗೂ ಖಂಡಿತ ಒಳ್ಳೆಯದಾಗತ್ತೆ. ರಾಯರ ಬಗ್ಗೆ ಯಾರು ಮಾತಾಡೋ ಅಷ್ಟೇ ಇಲ್ಲ. ನಂಬಿದವ್ರನ್ನ ಯಾವತ್ತೂ ಅವ್ರು ಕೈ ಬಿಡಲ್ಲ, ಖಂಡಿತ ಕಾಪಾಡ್ತಾರೆ. ಇದಕ್ಕೆ ನಾನು ಕೂಡ ಸಾಕ್ಷಿ. ತುಂಬ ಸಂದರ್ಭದಲ್ಲಿ ನನಗೆ ರಾಯರನ್ನ ಬೇಡ್ಕೊಂಡಾಗ ಒಳ್ಳೆಯದಾಗಿದೆ. ಹಾಗಾಗಿ ನಾನು ಕೂಡ ತಪ್ಪದೆ ವಾರ ನಾನು ಬರ್ತಾಯಿದ್ದೀನಿ ದೇವಸ್ಥಾನಕ್ಕೆ. ಹಾಗೆ ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಸಮಸ್ಯೆಗಳು ಕೂಡ ದೂರ ಆಗಲಿ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಖಂಡಿತ ಒಳ್ಳೆಯದಾಗತ್ತೆ. ಒಂದು ಸಾರಿ ಹೋಗಿ ದರ್ಶನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ